ಯಾವುದೇ ಟೀಕೆ ಟಿಪ್ಪಣಿಗೆ ಕೆಲಸಕ್ಕೆ ಒತ್ತು ಕೊಡದೆ ಕೆಲವರು ನಮ್ಮ ರಕ್ತನ ಹೇಳ್ದಂಗೆ ಕೆಲವು ನನ್ನ ಮಾಧ್ಯಮ ಅನ್ಕೊಂಡು ಇಲ್ಲಿ ಒಂದು ಜನಾಂಗಕ್ಕೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಭಗವಂತ ಅವರು ಕೂಡ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇನ್ನು ಮುಂದೆ ಇದ್ಬಿಟ್ರೆ ನಾನೇನು ಮಾತಾಡೋದಿಲ್ಲ. ಸಾಕಷ್ಟು ಜನ ಪ್ರಭಾವಿತ ನನ್ನ ನಾಯಕರುಗಳು ರಾತ್ರಿಯಿಂದ ಫೋನ್ ಮಾಡಿ ನಿನ್ನ ಜರ್ನಿ ಬೇರೆ ಇದೆ, ನಿನ್ನ ವಿಷನ್ ಬೇರೆ ಇದೆ, ಟೀಕೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಸಮಯ ನಿನ್ನ ಹತ್ರ ಇಲ್ಲ, ನಿನ್ನ ಧ್ಯೇಯ ಮತ್ತು ನಿನ್ನ ಗುರಿ ಇಟ್ಕೊಂಡು ಹೊರಡುವಂತ ಸಾಕಷ್ಟು ಜನ ನಾಯಕರುಗಳು ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭ ಬಂದಾಗ ನಾನು ಯಾವುದೋ ಮಂತ್ರಿ ಆಗಿಲ್ಲ, ನಾನು ಯಾವುದೋ ಇದಾಗಿಲ್ಲ, ಸಾಮಾನ್ಯ ಶಾಸಕ, ವಿರೋಧ ಪಕ್ಷ ಶಾಸಕ. ಇವತ್ತು ಗೊತ್ತಿರಲಿ, ಆಡಳಿತ ಶಾಸಕರಿಗೂ ಹಾಗೂ ವಿರೋಧ ಪಕ್ಷ ಶಾಸಕರಿಗೂ ತುಂಬಾ ಧೋರಣೆ ಇದೆ, ತುಂಬಾ ಅನ್ಯಾಯ ಇದೆ. ಆ ಮಟ್ಟದಲ್ಲಿ ಅನ್ಯಾಯದ ತಕ್ಕಡಿ ತೂಕ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನೇ ಅಲ್ಲ, ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ನನ್ನ ಶಾಸಕರುಗಳು, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅನ್ಸ್ಕೊಂಡಿರ್ತಕ್ಕಂಥ ನೋವು ಕೆಲವೇ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ಚಂದ್ರ 4 ಗಂಟೆ ರಾತ್ರಿ ಬಂದವನೇ, ಇನ್ನೊಂದು 3 ಗಂಟೆ ಕಾಯಬೇಕು. 3 ಗಂಟೆ ಕಾಯೋ ಸಮಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳ್ಕೊಟ್ಟವ್ರೆ, ಕಾಯ್ತೀವಿ. ಯಾವುದೇ ಧೋರಣೆಗೆ ಟಿಪ್ಪಣಿಗಳಿಗೆ ನಾನು ಮನಸ್ಸು ಕೊಟ್ಟು ಏನು ಆಡತಕ್ಕಂಥ ಮನಸ್ಸು ನಂದಲ್ಲ. ಖಂಡಿತವಾಗ್ಲೂ ಈ ತಾಲೂಕಿಗೆ ಒಳ್ಳೇದಾಗುವಂತ ಬಯಸುವಂತ ವ್ಯಕ್ತಿ ಹಾಗೂ ಶಾಸಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಅಲಂಕರಿಸಿರ್ತಕ್ಕಂಥ ಈ ಭಾಗದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅಣ್ಣವರೇ, ಬಿ ಸಭೆ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಣ್ಣವರೇ, ಹಾಗೂ ನಮ್ಮ ಮಂಡಿ ಮಾಲೀಕರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಎನ್.ಆರ್. ಸತ್ಯಣ್ಣವರೇ, TPS ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮನಸ್ಸಾಮಗೌಡ್ರೆ, ಗೊರಳೆ ಜಗದೀಶ್ ಅಣ್ಣವರೇ, ನಮ್ಮ ಲಕ್ಷ್ಮಣವರೇ, ನಮ್ಮ ಗೋಪಾಲ್ ಅವರೇ, ನಮ್ಮ ಗಂಗಾ ಅವರೇ, ಹಾಗೂ ನಮ್ಮ ಇವಾಗಿರ್ತಕ್ಕಂಥ ಬಾಬು ಅವರೇ, PWD ಆಗಿರ್ತಕ್ಕಂಥ ನಮ್ಮ ಮೂಡ್ಲಿಗಿರವರೇ, ಹಾಗೂ ಕುಡುಮಲೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಅವರೇ, ಚಿಕ್ಕೋಟಳ್ಳಿ ಈ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗಣ್ಣವರೇ, ಯುವ ನಾಯಕರಾಗಿರ್ತಕ್ಕಂಥ ಉದ್ಯಮರಾಗಿರ್ತಕ್ಕಂಥ ಸಂತೋಷ್ ಅವರೇ, ವೇದಿಕೆ ಮೇಲೆ ಹಾಗೂ ನಮ್ಮ ಸುರೇಶ್ ಅವರೇ, ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರೇ, ಹಾಗೂ ಈ ಭಾಗದ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶಂಕರಪ್ಪ ಅವರೇ. ಈಗ ಈ ಕಾರ್ಯಕ್ರಮದ ಈ ಪಂಚಾಯತ್ ಸಾಕಷ್ಟು ಜನ ನಾಯಕರು ಕೂಡ ನಮ್ಮ ಇಟ್ಟಳ್ಳಿ ಬಾಬುವಿಂದ ಹಿಡಿದು ನಮ್ಮ SJP ಪ್ರಭಾಕರ್ ಇಂದ ಹಿಡಿದು ಹಾಗೂ ಇನ್ನೂ ಸಾಕಷ್ಟು ಜನ, ಭಾಸ್ಕರ್ ರೆಡ್ಡಿ, ನಾಗರಾಜು, ಸುರೇಶು, ರತ್ನಪ್ಪ, ರಾಮಚಂದ್ರಪ್ಪ, ವೇಣು, ತಿಪ್ಪಣ್ಣ, ಪ್ರಕಾಶ್ ಗೌಡ್ರು, ವೆಂಕಟರೆಡ್ಡಿ, ರಘುಪತಿ, ಕಸರೊಡ್ಬಲ್ ರಘುಪತಿ, ನಮ್ಮ ರಘುಪತಿ ಅವರು ಇಲ್ಲ. ಸೊ ಹಾಗೂ ಅವ್ರು ನೆನೆಸ್ಕೊಬೇಕಾಗುತ್ತೆ, ಈ ಪಂಚಾಯತಿ ನಾವು ನೆನೆಸ್ಕೊಬೇಕಾಗುತ್ತೆ. ಸೊ ಹಾಗೂ ಚಲಪತಿ, ದೊಡ್ಡಗೂಡಿ ಚಲಪತಿ ಅವರು, ನಮ್ಮ ಚಲಪಲ್ಲಿ ಭಾಸ್ಕರ ಬಂದಿರ್ಬೇಕು, ಭಾಸ್ಕರ. ಸೊ ಹಾಗೂ ವೆಂಕಟಾಚಲಪತಿ, ಚಾಪುರಳ್ಳಿ ವೆಂಕಟಾಚಲಪತಿ, ನಮ್ಮ ದೊಡ್ಡತಮ್ಮನಹಳ್ಳಿ ನಾರಾಯಣಪ್ಪ, RK ರೆಡ್ಡಿ, ನಮ್ಮ ಅಜ್ಜನಪಲ್ಲಿ ಸಂತೋಷ್, ಸುನೀಲ್ ಮಾಜಿ ಉಪಾಧ್ಯಕ್ಷರು, ನಮ್ಮ ಸುನೀಲ್, ನಮ್ಮ ಶ್ರೀನಿವಾಸ್, ಚಮನಪಲ್ಲಿ ಶ್ರೀನಿವಾಸ್, ಮಂಜು, ಸಾಕಷ್ಟು ಜನ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಿ ಯಥೇಚ್ಛವಾಗಿ ನನಗೆ ಓಟ್ ಕೊಡಿಸಿರ್ತಕ್ಕಂಥ ಊರು ಅಂತ ಹೇಳ್ಬೋದು. ನಮ್ಮ ನಾಗನಪ್ಪ ಶಂಕರಪ್ಪ, ನಮ್ಮ ಪ್ರಕಾಶ್ ಅಣ್ಣ ಯಾವಾಗ್ಲೂ ಈ ಮಾತು ಹೇಳ್ತಾ ಇದ್ರು, ಏನಂತಂದ್ರೆ ಈ ಊರಿಗೆ ರಸ್ತೆ ತುಂಬಾ ಅನಾನುಕೂಲವಾಗಿದೆ, ಆಲಂಬೂರು ಸೀರಣ್ಣ ಆದ್ಮೇಲೆ ಈ ರಸ್ತೆ ಆಗಿರ್ಲಿಲ್ಲ ಅಂತ, ನನ್ಗೆ ಆಗ್ಲೇಬೇಕು, ನಮ್ಮೂರು ಹಾಕೊಟ್ಬಿಟ್ಟಿದ್ರೆ ಇವ್ರಿಗೆ ಆಗ್ಬೇಕಂತ ನಮ್ಮ ಪ್ರಕಾಶನ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಆ ಸಂದರ್ಭಕ್ಕೆ ಕಾಯ್ತಾ ಇದ್ದೆ. PWD ಬಂದಾಗ 2 ಕೋಟಿ ರೂಪಾಯಿ ಅಮೌಂಟ್ ಮತ್ತು ಹೆಚ್ಚುವರಿ ಅಮೌಂಟ್ 0 ಇಂದ ನಾಗಮಂಗಲವರೆಗೂ ರಸ್ತೆ ಅಭಿವೃದ್ಧಿಗೋಸ್ಕರ ಹಾಕಿದ್ದೆ. ಸೊ ಈಗ ಅದು ಕಾಲ ಕೂಡಿ ಬಂತು. ಇವತ್ತು ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ವಿ. ಬಹುಶಃ ಈ ವಾರದಲ್ಲೇ ನಾಳಿದ್ದ ಅಮಾವಾಸ್ಯೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಅನ್ಕೊಂಡು ಹಾಗೂ ನಮ್ಮ PDO ಅವರು ಮತ್ತು ಇವರು ನಮ್ಮ AW ಅವರು ತುಂಬಾ ಸರಿ ಕೇಳ್ತಾ ಇದ್ರು, ಸರ್ ಇದನ್ನ ಆಷಾಢ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಸೊ ಸಾಕಷ್ಟು ವಿಚಾರ ಬಂದಾಗ, ನಮ್ಮ ಮನೆಗೆ ಬಂದಾಗ ಚಂಗಣ್ಣ ಕೂಡ ಕೇಳಿದ್ರು, ರೋಡ್ ಎಬ್ಬಡೈತಂದೆ ಅಂತ. ನಮ್ಮ ಚಲಪತನೆಲ್ಲ ಕೇಳಿದ್ರು, ನಮ್ಮ ನರಸಿಂಹಗೌಡರೆಲ್ಲ ಕೇಳಿದ್ರು. ಸೊ ಸಮಯ ಬಂದಾಗ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾನು ಇವತ್ತು ಬಂದು ಪೂಜೆ ಮಾಡಿಕೊಟ್ಟು ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಇನ್ನು ಏನು ಸಾಕಷ್ಟು ನಮ್ಮ ಹಾಸ್ಪಿಟ್ಲ್ ಇರ್ಬೋದು, ಇವತ್ತು ಏನು ಸಮುದಾಯ ಭವನ ಇರ್ಬೋದು, ಹಾಗೂ ನಮ್ಮ ಮಶಾಣಕ್ಕೆ ದಾರಿ ನಮ್ಮ ಶಂಕರಣ್ಣವ್ರ ಅಹವಾಲನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆರ್ಥಿಕ ಅನುಗುಣವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕೆಲಸ ಮುಗಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾವುದೇ ಟೀಕೆ ಟಿಪ್ಪಣಿಗೆ ಕೆಲಸಕ್ಕೆ ಒತ್ತು ಕೊಡದೆ ಕೆಲವರು ನಮ್ಮ ರಘುಪತಣ್ಣ ಹೇಳ್ದಂಗೆ ಕೆಲವು ನನ್ನ ಮಾಧ್ಯಮ ಅನ್ಕೊಂಡು
ಇಲ್ಲಿ ಒಂದು ಜನಾಂಗಕ್ಕೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಭಗವಂತ ಅವರು ಕೂಡ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಇನ್ನು ಮುಂದೆ ಇದ್ಬಿಟ್ರೆ ನಾನೇನು ಮಾತಾಡೋದಿಲ್ಲ. ಸಾಕಷ್ಟು ಜನ ಪ್ರಭಾವಿತ ನನ್ನ ನಾಯಕರುಗಳು ರಾತ್ರಿಯಿಂದ ಫೋನ್ ಮಾಡಿ ನಿನ್ನ ಜರ್ನಿ ಬೇರೆ ಇದೆ, ನಿನ್ನ ವಿಷನ್ ಬೇರೆ ಇದೆ, ಟೀಕೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಸಮಯ ನಿನ್ನ ಹತ್ರ ಇಲ್ಲ, ನಿನ್ನ ಧ್ಯೇಯ ಮತ್ತು ನಿನ್ನ ಗುರಿ ಇಟ್ಕೊಂಡು ಹೊರಡು ಅಂತ ಸಾಕಷ್ಟು ಜನ ನಾಯಕರುಗಳು ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭ ಬಂದಾಗ ನಾನು ಯಾವುದೋ ಮಂತ್ರಿ ಆಗಿಲ್ಲ, ನಾನು ಯಾವುದು ಇದಾಗಿಲ್ಲ, ಸಾಮಾನ್ಯ ಶಾಸಕ, ವಿರೋಧ ಪಕ್ಷ ಶಾಸಕ. ಇವತ್ತು ಗೊತ್ತಿರಲಿ, ಆಡಳಿತ ಶಾಸಕರಿಗೂ ಹಾಗೂ ವಿರೋಧ ಪಕ್ಷ ಶಾಸಕರಿಗೂ ತುಂಬ ಧೋರಣೆ ಇದೆ, ತುಂಬ ಅನ್ಯಾಯ ಇದೆ. ಆ ಮಟ್ಟದಲ್ಲಿ ಅನ್ಯಾಯದ ತಕ್ಕಡಿ ತೂಕ ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನೇ ಅಲ್ಲ, ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ನನ್ನ ಶಾಸಕರುಗಳು, ಬಿಜೆಪಿ ಮತ್ತು JDS ಶಾಸಕರು ಅನುಭವಿರ್ತಕ್ಕಂಥ ನೋವು ಕೆಲವೇ 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಜೀವನದಲ್ಲಿ ಕೂಡ ಚಂದ್ರ 4 ಗಂಟೆ ರಾತ್ರಿ ಬಂದವನೇ, ಇನ್ನೊಂದು 3 ಗಂಟೆ ಕಾಯಬೇಕು. 3 ಗಂಟೆ ಕಾಯೋ ಸಮಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳ್ಕೊಟ್ಟವ್ರೆ, ಕಾಯ್ತೀವಿ. ಯಾವುದೇ ಧೋರಣೆಗೆ, ಟಿಪ್ಪಣಿಗಳಿಗೆ ನಾವು ಮನಸ್ಸು ಕೊಟ್ಟು ಏನು ಆಡತಕ್ಕಂಥ ಮನಸ್ಸು ನಂದಲ್ಲ. ಖಂಡಿತವಾಗ್ಲೂ ಈ ತಾಲೂಕಿಗೆ ಒಳ್ಳೇದಾಗುವಂತ ಬಯಸುವಂತ ವ್ಯಕ್ತಿ ಹಾಗೂ ಶಾಸಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ.